ಇದು ಬೆಳಿಗ್ಗೆ 6 ಗಂಟೆ ಬಲೆ ತೆಗೆದು ಸಮಯ. ಓಕೆನಾ, ಬಲೆ 1 ಗಂಟೆಗೆ ಬಿಟ್ಟರೆ 6 ಗಂಟೆಗೆ ಬಲೆ ತೆಗೆದು. ಯಾಕಂದರೆ ಗಂಟೆ ಮಿಸ್ಟ್ ಆದರೆ 8 ಗಂಟೆಗೆ ಬಲೆ ತೆಗೆದ್ರೆ ಮೀನೆಲ್ಲ ಹೋಗುತ್ತೆ. ಜೋಪಾನ ತೆಗಿಬೇಕು, ಅದೇ ಟೈಮಲ್ಲಿ ತೆಗಿಬೇಕು. ಓಕೆನಾ, ನೋಡಿ ಯಾವ ಥರ ಬಲೆ ತೆಗೆದಿರಿ, ಯಾವ ಥರ ಇಲ್ಲ, ಇದು ಯಾವ ಥರ ಇಲ್ಲ, ಯಾವ ಥರ ಉಂಟು ಪ್ಲೇಸ್, ಯಾವ ಥರ ಉಂಟು ಇದು ವಿಡಿಯೋ ಫುಲ್ ನೋಡಿ. ಓಕೆನಾ, ಇದು ಕೊನೆ ತನಕ ವಿಡಿಯೋ ಎಲ್ಲ ನೋಡ್ಬೇಕಂತ ಇದ್ದೀನಿ. ಇದು ನನ್ನ ಹೆಸರು ಅಭ್ಯಂತ. ಇದು ಕೇಳಿದ್ರೆ ಯಾವ ಥರ ವಿಡಿಯೋ ಮಾಡ್ತಾನೆ ಎಲ್ಲರೂ. ದಯವಿಟ್ಟು ಇದು ದೊಡ್ಡದು ನದಿ ಹತ್ರ ಇವತ್ತು ಅಭಿದಾನಿ ನೋಡಿ ಯಾವ ಥರ ಇಲ್ಲ, ಯಾವ ಥರ ಉಂಟು ಪ್ಲೇಸ್. ನಾನು ಯಾವ ಥರ. ಹಲೋ ಗೈಸ್, ಯೂಟ್ಯೂಬ್ ಚಾಲೆಂಜ್ ಮನಿ ಬ್ಲಾಗ್ ಅಭಿ ಸುಸ್ವಾಗತ ಗೈಸ್. ಇವತ್ತೇನಂದರೆ ಇವತ್ತು ಬಲೆ ಹಾಕಿದ್ದೀವಿ. ಬಲೆ ಈಗ ತೆಗಿಬೇಕಂತಿದ್ದೀನಿ ನೋಡಿ. ನಮ್ಮ ಅಪ್ಪ ತೆಗಿದ ನೋಡಿ, ಈ ಥರ ಬಲೆ ತೆಗಿತಿದ್ದೀನಿ. ನಾನು ಸುಮ್ಮನೆ ಕೂತಿದ್ದೀನಿ. ಈಗ ಮೀನು ತೆಗಿಬೇಕಾ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿ ಆಮೇಲೆ ಮೀನು ತೆಗೆದು ನೋಡಿ. ಈಗ ನಮ್ಮ ಅಪ್ಪ ನೋಡಿ ಈ ಥರ ಆಗಿದೆ, ಬಲೆ ತೆಗಿದ್ದಾನೆ. ನಾನು ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಟೈಮಲ್ಲಿ ನಾನು ಫೋನ್ ಹಿಡ್ಕೊಂಡು ಬಂದಿದ್ದೀನಿ. ಇದು ಸುಮಾರು ಒಂದು ಹಡಗ, ಸುಮಾರು ದೋಣಿ ಉಂಟು. ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ದಾರೆ. ಆ ಕಡೆ ತುಂಬ ದೂರ ಉಂಟು ನೋಡಿ ಆ ಕಡೆ ತುಂಬ ದೂರ ಉಂಟು. ಅದಕ್ಕೇನಿಲ್ಲ, ಎಲ್ಲ ನೋಡಿ ನಿಮಗೆ ತೋರಿಸ್ಬೇಕಂತ ಇದ್ದೀನಿ. ಅದಕ್ಕೆ ನೋಡಿ ಬೇಗ ಈ ಕರ್ನಾಟಕ ಎಲ್ಲ ವೀಡಿಯೋ ಎಲ್ಲ ಶೇರ್ ಮಾಡಿ ಪ್ಲೀಸ್ ಗೈಸ್. ಅದಕ್ಕೆ ನಾನು ನೋಡಿ ತುಂಬ ನೀರು ಬಂದಿದೆ. ಏನು ಮಾಡೋದು, ನೀರು ತೆಗಿಬೇಕಂದ್ರೆ ಏನಕ್ಕಂದಲ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವ ಯಾರೇ ನೋಡಿ ಯಾವ ಥರ ಬಲೆ ತೆಗಿತಾರೆ. ನಾನು ಯಾವ ಥರ ಕೂತಿದ್ದೀನಿ. ನನಗೆ ಕೂರಕ್ಕೆ ನನಗೆ ಜಾಗನೇ ಇಲ್ಲ. ನಾನು ಆದರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಹೇಗೆ ಉಂಟು ನಂದು ದೋಣಿ, ರೌಂಡಿಂಗ್ ದೋಣಿ ಹೇಗುಂಟು, ಹೇಗೆ ಬಲೆ ತೆಗಿದ್ದಾರೆ, ಹೇಗಿಲ್ಲ, ಈಗೆಲ್ಲ ವಿಡಿಯೋ ಉಂಟು ಎಲ್ಲ ನೋಡಿ. ಯಾವ ಥರ ನದಿ ದೊಡ್ಡ ನದಿ, ಸಮುದ್ರ ಹೇಗೆ ಉಂಟು, ವಾತಾವರಣ, ಈ ವಿಡಿಯೋ ಎಲ್ಲ ನೋಡಿ. ಓಕೆನಾ, ನೋಡಿ ನಮ್ಮ ಅಪ್ಪ ಯಾವ ಥರ ಬಲೆ ತೆಗೆದ್ರು ನೋಡಿ. ಈ ಥರ ಬಲೆ ತೆಗಿದ್ದಾರೆ. ನಿಧಾನ ತೆಗಿಬೇಕು, ನಿಧಾನ ಕೆಲಸ ಮಾಡಬೇಕು. ಒಂದು ಪಯ್ಯ ಸಿಕ್ತು ನೋಡಿ. ಯಾವ ಥರ ಪಯ್ಯ ಅಂದರೆ ಈ ಥರ ಪಯ್ಯ ಸಿಕ್ತೊಂದು. ಇದು ನಮ್ಮ ದೊಡ್ಡದು ಕಾಯಿಲೆ ಅಂತ. ಓಕೆನಾ, ಇದು ದೊಡ್ಡದು ಈ ಪಯ್ಯ ಮೀನು, ದೊಡ್ಡದು ಮೀನು. ಓಕೆನಾ, ಇದು ಕೆಳಗಡೆ ಈ ಭಾಷೆ ಕೆಳಗಡೆ ಅಂದರೆ ಮೀನಂತ. ಓಕೆನಾ, ಇದು ಮಂಗಳೂರು ಕಡೆ ಆ ಥರ ಸಿಕ್ಕತ್ತೆ ಅದು ಮೀನು. ಓಕೆನಾ, ಇದು ನೋಡಿ ಎಷ್ಟು ದೊಡ್ಡದು ನದಿ ಹತ್ರ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ. ಈ ಥರ ಮೀನು ಸಿಗ್ತದೆ, ಯಾವ ಥರ ಮೀನು ಸಿಗ್ತದೆ ನೋಡಿ. ನಮ್ಮ ಅಪ್ಪ ಯಾವ ಥರ ಬಲೆ ತೆಗಿತಾರೆ ನೋಡಿ. ಈ ವಿಡಿಯೋ ಫುಲ್ ನೋಡಿ. ಓಕೆನಾ, ಚೆನ್ನಾಗಿ ನೋಡಿ ಗಾಯ್ಸ್. ಯಾವ ಥರ ಮೀನು ನೋಡಿ, ಒಂದು 2 kg, ಒಂದು 3 kg ಮೀನು ಸಿಕ್ಕದೆ ನೋಡಿ. ಯಾವ ಥರ ಮೀನು ಸಿಕ್ಕದೆ ನೋಡಿ. ಈಗ ಒಂದು ಈಗ ಸಿಗತ್ತೆ ನೋಡಿ. ಒಂದೊಂದು ಈಗ ಮೀನು ಬರುತ್ತೆ ನೋಡಿನಾ. ಈಗ ಎಷ್ಟು ಒಂದು 5 ಬಲೆ ಆಯಿತು ತೆಗ್ದು ನೋಡಿ. ಇದಾನ ತೆಗಿಬೇಕು. ಈಗ ಒಂದು ಮೀನು ಸಿಕ್ಕತ್ತೆ ನೋಡಿ. ಯಾವ ಥರ ಮೀನು ಸಿಕ್ಕತ್ತೆ ನೋಡಿ. ಈ ಥರ ನಾವು 4 ಗಂಟೆಗೆ ಬಲೆ ಹಾಕಿ ಈ ಥರ ನಾವು ಡೈಲಿ ಹಿಡಿತೀವಿ ಮೀನು ನೋಡಿ. ಇದು ಸುಲಭ ಅಲ್ಲ, ತುಂಬ ಕಷ್ಟ ಉಂಟು. ಓಕೆನಾ, ಸೈಲೆಂಟ್ ಬಲ ತೆಗಿಬೇಕು. ಬಲೆ ಅಂತ ಸೈಲೆಂಟ್ ತೆಗಿಬೇಕು ಅಂದರೆ ಫಾಸ್ಟು ತೆಗೆದ್ರೆ ಮೀನು ಎಲ್ಲ ಹೋಗುತ್ತೆ. ಆ ಕಡೆ ಈ ಕಡೆ ಮೀನೆಲ್ಲ ಹೋಗುತ್ತೆ. ಅದಕ್ಕೆ ನಾವು ಫಾಸ್ಟು ತೆಗಿಬೋದು. ನಿಧಾನವೂ ತೆಗಿಬೇಕು ನೋಡಿ. ಒಂದೇ ತೆಗಿಬೇಕು. ಯಾಕಂದರೆ ಸ್ಲೋ ಬರ್ತಿದೆ. ಒಂದೆರಡು 3 ನೋಡಿ. ಯಾವ ಥರ ಮೀನು ಅಂತ ನೋಡಿ. ಹೇಗೆ ಮೀನು ಬಲೆಗೆ ಹೇಗೆ ಅಂಟಿಬೇಕಂದ್ರೆ ಒಂದು ಗಂಟೆ ನಿದ್ದೆ ಮಾಡಬೇಕು. ಯಾಕಂದರೆ 1 ಗಂಟೆ ನಾವು ಬಲೆ ಹಾಕಿ ಬಿಟ್ಟಬೇಕು. 1 ಗಂಟೆ ನಿದ್ದೆ ಮಾಡಿ ನೋಡಿದ್ದು. ಇದು ಯಾವ ಥರ ಬಲೆ ತೆಗೆದಂದ ಕಷ್ಟ ನೋಡಿ. ಇವು ಸ್ವಲ್ಪ ಮೀನು ಸಿಕ್ಕತ್ತೆ ನೋಡಿ. 1, 2, 3 ಇದು ಬಲೆ ಅಂದರೆ ಇದು ಫಾಸ್ಟು ತೆಗೆದಲ್ಲ. ನಿಮಗೆ ಅರ್ಥ ಒಂದು ನಿಮಿಷ ನಾನು ಹೇಳ್ತೀನಿ. ಬಲೆ ಅಂದರೆ ನಿಧಾನ ಬಲೆ ತೆಗಿಬೇಕು. ಅಂದರೆ ಮೀನು ಒಂದೊಂದು ಬರುತ್ತೆ ಮೀನು. ಯಾಕಂದರೆ ಬಲೆ ತುಂಬ ಫಾಸ್ಟ್ ಎಳೆದ್ರೆ ಮೀನು ಸಿಕ್ಕಲ್ಲ. ಮೀನು ಎಲ್ಲ ಉದುರು ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡ್ತೇವೆ ಗೊತ್ತಾ, ನಿಧಾನ ಬಲೆ ತೆಗೆದು ನಿಧಾನ ಹೋಗೋದು.
ಜಾಸ್ತಿ ಸ್ಪೀಡ್ ತೆಗೆದ್ರೆ ದೊಡ್ಡ ದೊಡ್ಡದ ಮೀನು ದೊಡ್ಡ ಸಣ್ಣ ಸಣ್ಣದ ಮೀನೆಲ್ಲ ಉದುರು ಹೋಗುತ್ತೆ, ಒಂದೊಂದು ಎರಡು ಮೂರು ಉದುರು ಹೋಗುತ್ತೆ. ಅದಕ್ಕೆ ನಾವು ನಿಧಾನ ಬಲೆ ತೆಗಿಬೇಕು, ನಿಧಾನ ಬರಬೇಕು. ಅದು ನೋಡಿ, ಅದು ದೋಣಿ, ದೊಡ್ಡ ದೋಣಿ, ಅದು ಆ ಕಡೆ ದೋಣಿ, ಈ ಕಡೆ ತುಂಬ ದೋಣಿ ಉಂಟು ನೋಡಿ. ಇಷ್ಟು ಮೀನು ಸ್ವಲ್ಪ ಕಡಿಮೆ ಸಿಕ್ಕಿತ್ತು ಅಷ್ಟೇ ನೋಡಿ. ಒಂದು 2 ಕೆ ಜಿ 3 ಕೆ ಜಿ ಅಷ್ಟು 3 ಕೆ ಜಿ ಸಿಕ್ಕೈತಪ್ಪ. ಏನು ಮಾಡೋದು, ನಮ್ಮದು ಹೊಟ್ಟೆ ಪಡಲ್ಲ. ಇದೇ ಕೆಲಸ ನಮ್ಮದು, ನಮ್ಮ ಡೈಲಿ ಇದೇ ಕೆಲಸ ನೋಡಿ. ನಾವು ಹೇಗೆ ಕೂತಿದ್ದೀವಿ ನೋಡಿ, ಒಂದು ಕಾಫಿನೇ ಕುಡಿದಿಲ್ಲ, ಈ ಥರ ಕೂತಿದ್ದೀನಿ. ಕಾಫಿ ಕುಡಿದು ನಾವು 10 ಗಂಟೆ ಕಾಫಿ ಕುಡಿದು ಮನೇಲಿ ಬರಬೇಕಂದ್ರೆ ಒಂದು 10 ಗಂಟೆ ಬರಬೇಕು ನೋಡಿ. ಮುಂದುಗಡೆ ಒಂದು ದೋಣಿ ಹೋಗ್ತಿದೆ, ಎಲ್ಲ ಬೇರೆ ಬೇರೆ. ನಮ್ಮ ಅಪ್ಪ ಬಲೆ ತೆಗಿತಾರೆ, ನಾನು ಕೂತಿದ್ದೀನಿ. ಆದರೆ ನೀವು ಹೇಳಿದ್ರ ನಾನು ಬಲೆ ನಾನು ತೆಗಿಬೇಕಂತಿದ್ದೀನಿ. ನಮ್ಮ ಅಪ್ಪಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಗೊತ್ತಿಲ್ಲ ಅವರಿಗೆ. ಅದಕ್ಕೆ ನಾನು ಸ್ವಲ್ಪ ಕೂತಿದ್ದೀನಿ ವೀಡಿಯೋ ಮಾಡೋಣ ಅಂತ. ಯಾಕಂದರೆ ನಿಮಗೆ ಅದು ತೋರಿಸ್ಬೇಕಂತಿದ್ದೀನಿ ನೋಡಿ. ಎಲ್ಲ ಶೇರ್ ಮಾಡಿ ವೀಡಿಯೋ ಇಡಿ, ಕನ್ನಡ ಎಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋಡಿ. ಯಾವ ಥರ ದೊಡ್ಡದು ಸಮುದ್ರ. ನಾನು ಇವತ್ತು ನೋಡಿ ಯಾವ ಥರ ಬಲೆ ತೆಗಿತಾರೆ ನೋಡಿ, ಈ ಥರ ಬಲೆ ತೆಗಿದ್ದಾರೆ, ಓಕೆನಾ. ಯಾಕಂದರೆ ಇಲ್ಲಿ ಭಯ ಅಲ್ಲ, ಯಾಕಂದರೆ ಎಲ್ಲ ಸ್ವಂತ ಅಲ್ಲ, ಎಲ್ಲ ಬೇರೆದು ಇದು ನದಿ. ನಾವು ಸುಮ್ಮನೆ ಬಲೆ ಹಾಕಿ ಅವರಿಗೆ ಅಷ್ಟು ದುಡ್ಡು ಕೊಡ್ತೀವಿ, ಓಕೆನಾ. ನಮ್ಮ ಸ್ವಂತ ಅಲ್ಲ, ಎಲ್ಲ ಕಾಸ್ಟ್ಲಿ ನೋಡಿ. ಯಾವ ಥರ ಕೂತಿದ್ದೀನಿ ನೋಡಿ, ಅಬ್ಬಿ ಯಾವ ಥರ ಕೂತಿದ್ದೀನಿ ನೋಡಿ. ಅಷ್ಟು ದೊಡ್ಡದು ಮೀನು ಸಿಕ್ತು ಒಂದು ನೋಡಿ. ಅಲ್ಲಿ ಒಂದು ದೋಣಿ ಉಂಟು. ವಾರೆ ವಾ, ಈ ಥರ ಅದು ಹೆಸರು ಹೇಟೆ ಅಂತ. ಇದಕ್ಕೆಲ್ಲ ಇದು ಮಂಗಳೂರು ಕಡೆ ಇದು ಹೇಟೆ ಸಿಕ್ಕತ್ತೆ, ಓಕೆನಾ. ನೋಡಿ, ಒಂದು ಬಲೆಯಲ್ಲಿ ಸಿಕ್ಕತ್ತೆ ಮೀನು, ಓಕೆನಾ. ಅದು ನಾವು ಟೈಮಿಸ್ ಗೊತ್ತು, ಓಕೆನಾ. ನಾವು ಅಲ್ಲಿ ಮನೆ ಹತ್ರ ಎಷ್ಟು ಗಂಟೆ ಬರ್ತೀವಲ್ಲ, ನೀವು ಹೇಳ್ತೀರಿ ನೀವು ಎಷ್ಟು ಗಂಟೆ ನೀವು ಬರ್ತೀವಿ ಅಂತ. ನಾವು ರಾತ್ರಿ ಒಂದು 3 ಗಂಟೆ ಬರ್ತೀವಿ. ರಾತ್ರಿ 3 ಗಂಟೆಯಿಂದ ನಾವು ಒಂದು 15 ಕಿಲೋಮೀಟ್ರು ದೋಣಿ ಸಾಗ್ತೀವಿ. ದೋಣಿ ರನ್ನಿಂಗ್ ಹೋಗಬೇಕಲ್ಲ, ಮತ್ತೆ 1 ಗಂಟೆ ಬಲೆ ಹಾಕ್ತೀವಿ. 1 ಗಂಟೆ ಇಲ್ಲ ಅಂದರೆ 1-2 ಗಂಟೆ ಬಲೆ ಹಾಕ್ತೀವಿ. 1-2 ಗಂಟೆ ಬಲೆ ಹಾಕಿ ಬಿಟ್ಟಿದ್ದೀವಿ. ಅದಕ್ಕೆ 1 ಗಂಟೆ ನಾವು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಮತ್ತೆ ಪುನಃ ತೆಗಿಬೇಕು. ಎಷ್ಟು ಗಂಟೆ? ಒಂದು 6 ಗಂಟೆಗೆ, ಇಲ್ಲಾಂದರೆ ಮತ್ತು 7 ಗಂಟೆ ನಾವು ಬಲೆ ತೆಗಿತೀವಿ. 6 ಗಂಟೆ ಓಕೆ, 6 ಗಂಟೆ ನಾವು ಬಲೆ ಡೈಲಿ ತೆಗ್ತೀವಿ. 6 ಗಂಟೆ ನಾವು ಬಲೆ ತೆಗ್ದು ಮತ್ತು ಮನೆಗೆ ಹೋಗೋದು ಎಷ್ಟು ಗಂಟೆಗೆ ನೀವು ಹೇಳಿ? ಮನೆಗೆ ಹೋಗಿ ಎಷ್ಟು ಗಂಟೆಗೆ? 8 ಗಂಟೆ ಅಲ್ಲ, 9 ಗಂಟೆ ಹೋಗ್ತೀವಿ. ಯಾಕಂದರೆ ದೂರ ಲಾಂಗ್ ರೂಟ್ ಅಲ್ಲ, ಅದಕ್ಕೆ ನಾವು ಒಂದು 15 ಕಿಲೋಮೀಟ್ರ್ ಹೋಗಬೇಕಲ್ಲ, ಮನೆಗೆ ರೀಚ್ ಆಗಬೇಕಲ್ಲ, ಅದಕ್ಕೆ. ಮತ್ತು ಮನೆಗೆಲ್ಲ ಹೋಗಿ ನೋಡಿ ಅಬ್ಬಿ ಯಾವ ಥರ ಕೂತಿದ್ದಾನೆ ಎಲ್ಲರೂ ನೋಡಿ. ವೀಡಿಯೋ ಮಾಡೋಕ್ಕೆ ಇಲ್ಲಿ ಜಾಗ ಇಲ್ಲ ದೋಣಿಲಿ. ಅದು ರಿಕ್ಸ್ ಮಾಡಿ ವೀಡಿಯೋ ಮಾಡ್ತೀನಿ ನೋಡಿ. ವೀಡಿಯೋ ಮಾಡ್ತಿದ್ದೀನಿ. ತುಂಬ ನೀರು ಉಂಟು ಅಲ್ಲಿ. ನೋಡಿ ಯಾವುದು ಮೀನು ನೋಡಿ, ದೊಡ್ಡದು ಮೀನು ಸಿಕ್ಕದೆ. ಪ್ರಾಚ್ ಅಂತ ಕೇರಳ ಕಡೆ. ಇದು ಮಂಗಳೂರು ಕಡೆ ತುಂಬ ಸಿಗ್ತದೆ. ಇದು ಮೀನು ಮಂಗಳೂರು ಕಡೆ ತುಂಬ ಸಿಗ್ತದೆ. ಇದು ಮಂಗಳೂರು ಕಡೆ ಈ ವಿಡಿಯೋ ಸೆಂಡ್ ಮಾಡಿ, ಓಕೆನಾ. ನಿಮಗೆ ಗೊತ್ತಂದರೆ ಒಂದು ಕಮೆಂಟ್ ಮಾಡಿ. ಇದು ನೋಡಿ, ಇದು ತುಂಬ ನೀರುಂಟು, ತೆಗಿಬೇಕು. ಯಾಕಂದರೆ ನೀರು ತೆಗಿ ಇಲ್ಲಾಂದರೆ ದೋಣಿ ಮುಳುಗೋಟು ಹೋಗುತ್ತೆ ಕೆಳಗಡೆ. ಅದಕ್ಕೆ ನಮ್ಮ ಜೋಪಾನ ನೀರು ತೆಗಿಬೇಕು. ಬೇಗ ನೀರು ತೆಗಿಬೇಕು. ಜೋಪಾನ ಹೋಗಬೇಕು, ಮನೆಗೆ ಬೇಗ ಸೇರಬೇಕು. ನಾವು ಬೇಗ ರೀಚ್ ಆಗಿದ್ಮೇಲೆ ದೋಣಿ ತೊಂದರೆ. ಯಾಕಂದರೆ ತುಂಬ ಮಳೆ ಬಂದರೆ ತುಂಬ ಕಷ್ಟ ಇಲ್ಲಿ. ಈಗ ನಾನು ವೀಡಿಯೋ ಮಾಡ್ತೀನಿ, ಈಗ ಮಳೆ ಇಲ್ಲ. ಈಗ ಸದ್ಯ ದೇವರೇ ಬಚಾವ್ ಆಗಿದ್ದೀನಿ ಇವತ್ತು, ಓಕೆನಾ. ನೋಡಿ ಅವಹ 1 ದೋಣಿ 2 ದೋಣಿ 3 ದೋಣಿ ಬಂದಿದೆ ಇಲ್ಲಿ ನೋಡಿ. ಇದು ಹ್ಯಾಟೆ ಅಂತೀರಿ. ಇದು ಮಂಗಳೂರು ಕಡೆ ಇದು ಹ್ಯಾಟೆ. ಇದು ಹೆಸರು ಹ್ಯಾಟೆ ಅಂತ. ಮೀನ್ದು ಹೆಸರು ಹ್ಯಾಟೆ.
ಇದು ಮಂಗಳೂರಿಗೆ ತುಂಬ ಸಿಕ್ಕತ್ತೆ ಇದು ಮೀನು. ನಿಮಗೆ ಮಂಗಳೂರಲ್ಲಿ ವಿಡಿಯೋ ಕಳಿಸಿ, ಇಲ್ಲಾಂದರೆ ಒಂದು ಕಾಮೆಂಟ್ ಹಾಕಿ, ನಿಮಗೆ ಗೊತ್ತಂದ್ರೆ ಒಂದು ಕಾಮೆಂಟ್ ಹಾಕಿ. ಓಕೆನಾ? ನೋಡಿ ಯಾವ ಥರ ನೋಡಿ ಯಾವ ಥರ ಬಲೆ ತೆಗೆದು ಯಾವ ಥರ ಉಂಟು ಯಾವ ಥರ ಇಲ್ಲ ಈ ವಿಡಿಯೋ ಎಲ್ಲ ನೋಡಿದ್ರಾ? ನೋಡಿ ಮತ್ತು ಚಾನಲ್ ನಮಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಓಕೆನಾ? ನೋಡಿ ಯಾವ ಥರ ಉಂಟು ಪ್ಲೇಸ್, ನೋಡಿ ಯಾವ ಥರ ದೊಡ್ಡದು ಸೇತುವೆ ಉಂಟು ನೋಡಿ, ಸುಂದರವಾದ ಜಾಗ, ಸುಂದರವಾದ ನದಿ. ಹಗ್ಗ ಥರ ಆಗಿದೆ ಬಲೆ. ಯಾಕಂದರೆ ನೀವು ಹೇಳ್ತೀರಿ ಇದು ಯಾಕೆ ಬಲೆ ಆಗಿದೆ ಅಂತ. ಯಾಕಂದರೆ ನೀರು ರಾತ್ರಿ ತುಂಬ ಫಾಸ್ಟ್ ಬಂದು ಈ ಥರ ಬಲೆ ಆಗಿದೆ. ಅದಕ್ಕೆ ನಾವು ಜೋಪಾನ ನೀರು ನೋಡಿಕೊಂಡು ಜೋಪಾನ ಬಲೆ ಹಾಕಬೇಕು. ಜೋಪಾನ ನಾವು ಬಲೆ ಹಾಕಿಲ್ಲ ಅಂದರೆ, ಜೋಪಾನ ನೀರು ನೋಡಿ ಇಲ್ಲಾಂದರೆ ರಾತ್ರಿ ಈ ಥರ ಆಗೋದು ಬಲೆ. ನೋಡಿ ಈ ಥರ ತುಂಬ ರಿಕ್ಸು ಇದು. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಸಿಗುವ. ಪ್ಲೀಸ್ ಗಾಯ್ಸ್, ಬಾಯ್ ಬಾಯ್, ಸಿ ಟಾಟಾ. ಈಗ ವಿಡಿಯೋ ಈಗ ನೋಡಿದ್ರಲ್ಲ, ಇದು ಯಾವ ಥರ ಉಂಟು, ಯಾವ ಥರ ಬಲೆ ಹಾಕಲ್ಲ, ಇದು ಯಾವ ಎಷ್ಟು ಗಂಟೆ ಹಾಕಲ್ಲ, ಇದು ಎಷ್ಟು ಗಂಟೆ ಇಲ್ವಾ. ಈಗ ವಿಡಿಯೋ ಎಲ್ಲ ಕೊನೆ ತನಕ ನೀನು ನೋಡಿದ್ರೆ ನನ್ನ ನಂಬಿ. ಓಕೆನಾ? ಏನಿಲ್ಲ, ಒಬ್ಬ ಹುಡುಗ, ನಂದು ಊರು ಹುಣಸೂರು, ನಾನು ಇದ್ದದ್ದು ಎಲ್ಲಿ ಕಣ್ಣೂರಲ್ಲಿ. ಇದು ಎಷ್ಟು ಈ ಊರ ಹೆಸರು ಕಣ್ಣೂರು ಅಂತ ಕೇರಳದ ನಾನು ಇದ್ದು ಡೈಲಿ ವೀಡಿಯೋ ಮಾಡ್ತಿದ್ದೀನಿ. ಇದು ಪಾರ್ಟ್ 1 ವೀಡಿಯೋ ಮಾಡೋದು. ಈಗ ಪಾರ್ಟ್ 2 ನೆಕ್ಸ್ಟ್ ನಾನು ವಾರಲ್ಲಿ ಹಾಕ್ತೀನಿ, ಅದು ನಿಮಗೆ ರೀಚ್ ಆಗುತ್ತೆ. ಎಲ್ಲರೂ ನೋಡಿ. ಓಕೆನಾ? ಇದು ಪಾರ್ಟ್ 2 ನೋಡಿದ್ರೆ ಓಕೆ. ಸಬ್ಸ್ಕ್ರೈಬ್ ಮಾಡಿ, ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ. ಓಕೆನಾ? ನಾನು ಈ ಪ್ಲೇಸ್ ನಾನು ಡೈಲಿ ವೀಡಿಯೋ ಮಾಡ್ತೀನಿ. ಓಕೆ, ಬೇರೆ ನಾನು ಕಂಟೆಂಟ್ ಮಾಡಬೇಕಂತ ನನಗೆ ತುಂಬ ಆಸೆ ಉಂಟು. ಜನಗೆ ದಯವಿಟ್ಟು ಈ ಕರ್ನಾಟಕ ದಯವಿಟ್ಟು ಈ ವಿಡಿಯೋ ದಯವಿಟ್ಟು ಎಲ್ಲ ಶೇರ್ ಮಾಡಿ. ಮತ್ತು ನಂದು ಒಂದು ಕೆಳಗೆ ಬೆಳ್ಳಿಂಕ್ ಉಂಟು, ಕೆಳಗೆ ಬೆಳ್ಳಿಂಕ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋನ ಪಾರ್ಟ್ 2 ಮಾಡ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ಲೈಕ್ ಮಾಡಿ. ಬಾಯ್ ಬಾಯ್. ಗುಡ್ ನೈಟ್. ಟಾಟಾ.